ಎಷ್ಟು ಸಾಫ್ಟ್ ಆಗಿದೆ, ಎಷ್ಟು ಚೆನ್ನಾಗಿದೆ ಅಂತ. ಅಂದರೆ ಮನೇಲಿ ಮಾಡೋ ಇಡ್ಲಿ ಥರನೇ ಇದೆ. ಇಡ್ಲಿ ಬ್ರೋ, ಎಲ್ರಿಗೂ ಡಾಕ್ಟರ್ ಬ್ರೋ ಗೊತ್ತು. ಇದ್ಯಾವ ಇಡ್ಲಿ ಬ್ರೋ ಅಂದ್ಕೊಳ್ತಿದ್ದೀರಾ? ಎಸ್, ಏನು ವಿಜಯನಗರ ಸುತ್ತಮುತ್ತ ಬಾಗಲಕೋಟೆಯ ಯುವಕನೊಬ್ಬ ಈ ಒಂದು ಇಡ್ಲಿ ಬ್ರೋ ಅನ್ನುವಂತಹ ಫ್ರಾಂಚೈಸಿಯನ್ನು ಓಪನ್ ಮಾಡಿ ಅಲ್ಲಲ್ಲಿ ಈ ಒಂದು ಫುಡ್ ಸ್ಟಾಲ್ಗಳನ್ನು ಹಾಕಿರುವಂಥದ್ದು. ಸದ್ಯ ನಾವೀಗ ಇಡ್ಲಿ ಬ್ರೋ ಸ್ಟಾಲ್ ಬಳಿ ಇದ್ದೀವಿ. ಸೊ ಹೇಗಿದೆ ಇಡ್ಲಿ ಬ್ರೋ ಸ್ಟಾಲು, ಇಲ್ಲಿ ಏನೇನು ಸಿಗುತ್ತೆ, ಜೊತೆಗೆ ಇದನ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಗೆ ಅನ್ನಿಸ್ತು ಅನ್ನುವಂಥದ್ದನ್ನ ಕೇಳ್ತಾ ಹೋಗೋಣ. ಫಸ್ಟು ಸ್ಟಾಲ್ ಹೇಗಿದೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಇಡ್ಲಿ ಬ್ರೋ ಅನ್ನ ಸ್ಟಾರ್ಟ್ ಮಾಡಿರುವಂತಹ ಲಕ್ಕಪ್ಪ ಅವ್ರು ನಮ್ಮ ಜೊತೆಗಿದ್ದಾರೆ. ಸೊ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ಹೇಳಿ, ನಿಮಗೆ ಯಾಕೆ, ಅದು ನೀವು ಇಷ್ಟು ಚಿಕ್ಕ ವಯಸ್ಸಲ್ಲಿ ಈ ಥರದ್ದು ಒಂದು ಸ್ಟಾಲ್ನ ಓಪನ್ ಮಾಡಬೇಕು ಅಥವಾ ಫ್ರಾಂಚೈಸಿ ಓಪನ್ ಮಾಡಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು? ನಾನು ITI ಓದಿರೋದು. ಓಕೆ. ಬೆಂಗಳೂರಲ್ಲಿ ಮನೆಯಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು. ಆಮೇಲೆ ಬೆಂಗಳೂರಲ್ಲಿ ನಾನು ಕೆಲಸ ಹುಡುಕೋದ್ರೆ ITI ಓದಿರೋದು, ಕೆಲಸ ಹುಡುಕ್ಬೇಕಾದ್ರೆ ಅಷ್ಟೇ ಇಲ್ಲಿ ಕಠಿಣವಾದ ಕೆಲಸ ಸಿಗ್ಬೇಕು. ಅದಕ್ಕೆ ನಾವು ಅಣ್ಣವ್ರು ಸಪೋರ್ಟ್ ಮಾಡಿದ್ರು. ಸಪೋರ್ಟ್ ಮಾಡೋದಕ್ಕೆ ಒಂದು ಸ್ವಲ್ಪ ಸಪೋರ್ಟ್ ಮಾಡಿದ್ರು, ಇದನ್ನೇ ಓನಾಗಿ ಮಾಡ್ಕೊಂಡಿದ್ವಿ. ಓಕೆ. ಅಲ್ಲ, ಇಡ್ಲಿನೇ ಯಾಕೆ ನಿಮಗೆ ಮಾಡಬೇಕು ಅನ್ನಿಸ್ತು? ಈಗ ಬೇರೆ ಬೇರೆ ಫುಡ್ಗಳಿತ್ತು, ಬಟ್ ಇಡ್ಲಿನೇ ಮಾಡಬೇಕು ಅಂತ ಯಾಕೆ ಇಡ್ಲಿ ಮಾಡಬೇಕು ಅಂತ ಕಾನ್ಸೆಪ್ಟ್ ಇತ್ತು. ಓಕೆ. ಅದರ ಜೊತೆಗೆ ನಿಮ್ದು ಈ ಒಂದು ಸ್ಟಾಲ್ದು ನೇಮ್ ಕೂಡ ತುಂಬಾ ಕ್ಯಾಚಿ ಆಗಿದೆ, ಇಡ್ಲಿ ಬ್ರೋ ಅಂತ. ಅಂದ್ರೆ ಡಾಕ್ಟರ್ ಬ್ರೋ ನೋಡಿದ್ವಿ. ಓಕೆ. ತುಂಬಾ ಇದಿದ್ರು, ಒಳ್ಳೆ ಹೆಸರಿದೆ ಅವ್ರದ್ದು. ಅದಕ್ಕೆ ನಾವು ಅವ್ರು ನೋಡ್ಬಿಟ್ಟು ಇಡ್ಲಿ ಬ್ರೋ ಅಂದ್ರೆ ಅವ್ರೆಲ್ಲ ಕಡೆ ಫೇಮಸ್ ಆಗಿದ್ದಾರೆ, ನೀವು ಕೂಡ ಫೇಮಸ್ ಆಗ್ಬೇಕು ಅಂತನಾ? ಓಕೆ. ಎಷ್ಟು ಬಜೆಟ್ ಇಂದ ಶುರು ಮಾಡಿದ್ರಿ? ಈಗ ಎಷ್ಟು ಗಾಡಿಗಳಿದೆ ನಿಮ್ಮ ಹತ್ರ? 5 ಗಾಡಿ ಇದೆ. ಓಕೆ. ಸ್ಟಾರ್ಟಿಂಗ್ ಒಂದೇ ಗಾಡಿ ಇತ್ತು. ಓಕೆ. 5 ಗಾಡಿ ಇದೆ. ಸ್ಟಾರ್ಟಿಂಗ್ ಒಂದು 10 ಲಕ್ಷ ಹಾಕಿದ್ವಿ. ಓಕೆ. ಎಷ್ಟು ತಿಂಗಳಾಯ್ತು ಸ್ಟಾರ್ಟ್ ಮಾಡಿ? 4 ತಿಂಗಳಾಯ್ತು. ಓಕೆ. ಈಗ ನಿಮ್ಮ ಫ್ರಾಂಚೈಸಿ ಯಾರಾದರೂ ತಗೊಬೇಕು ಅಂದರೆ ಅವ್ರು ಏನು ಮಾಡಬೇಕು? ಫ್ರಾಂಚೈಸಿ ಕೊಡ್ತೀವಿ, ಇಲ್ಲ KG ಮೇಲೆ ಕೊಡ್ತೀವಿ. ಓಕೆ. ಫ್ರಾಂಚೈಸಿ ಕೊಡ್ತೀವಿ, KG ಮೇಲೆ ಕೊಡ್ತೀವಿ. KG ಮೇಲೆ ಹಿಟ್ಟು 35 ರೂಪಾಯಿ KG, ಚಟ್ನಿ 30 ರೂಪಾಯಿ ಬರುತ್ತೆ, ವಡೆ 4 ರೂಪಾಯಿ ಬರುತ್ತೆ, ರೈಸ್ ಬಾತ್ 24 ಬರುತ್ತೆ. ಓಕೆ. KG ಮೇಲೆ ಕೊಡ್ತೀವಿ. ಫ್ರಾಂಚೈಸಿ ಅಂದರೆ ಒಂದು 3 ಲಕ್ಷ ಆಗುತ್ತೆ. ಓಕೆ. 3 ಲಕ್ಷ ಬಂಡವಾಳ ಆಗ್ತದೆ. ನಾನು ಕೂಡ ಇಡ್ಲಿನ ಟೇಸ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ಸಾಫ್ಟ್ ಆಗಿದೆ, ಎಷ್ಟು ಚೆನ್ನಾಗಿದೆ ಅಂತ. ಅಂದರೆ ಮನೇಲಿ ಮಾಡೋ ಇಡ್ಲಿ ಥರನೇ ಇದೆ. ಚಟ್ನಿ ಕೂಡ ಚೆನ್ನಾಗಿದೆ, ಏನು ತುಂಬ ಗಟ್ಟಿಯಾಗಿ ಕೂಡ ಇಲ್ಲ, ತುಂಬ ನೀರಾಗೂ ಇಲ್ಲ. ಎರಡೂ ಕೂಡ ಸಖತ್ತಾಗಿದೆ, ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇಲ್ಲಿ ಇಡ್ಲಿ ಚಟ್ನಿ, ವಡೆ ಹಾಗೆ ರೈಸ್ ಬಾತ್ ಸಿಗುತ್ತೆ. ಅದರಲ್ಲೂ ಈ ಇಡ್ಲಿ ಚಟ್ನಿ ಅಂತೂ ತುಂಬ ಸೂಪರ್ ಆಗಿದೆ. ಸರ್ ಹೇಳಿ, ಯಾವಾಗಿಂದ ನೀವು ಇಲ್ಲಿಗೆ ಬರ್ತಿದ್ದೀರಾ? ಟೇಸ್ಟ್ ಹೇಗಿದೆ? ಇವತ್ತೇನು ಟೇಸ್ಟ್ ಮಾಡಿದ್ರಿ? ಇವತ್ತು ನಾನು ಇಡ್ಲಿ ತಿಂದೆ, ತಟ್ಟೆ ಇಡ್ಲಿ. ನಾವು ಒಂದು 4-5 ದಿವಸದಿಂದ ಬರ್ತಾ ಇದ್ದೀವಿ. ನಾವು ರೀಸೆಂಟಾಗಿ ಶಿಫ್ಟ್ ಆದ್ವಿ. ತುಂಬ ಚೆನ್ನಾಗಿದೆ ಇಡ್ಲಿ. ನಮಗೆ ಬೇರೆ ಕಡೆ ಕಂಪೇರ್ ಮಾಡಿದರೆ ತಟ್ಟೆ ಇಡ್ಲಿ ಇಲ್ಲಿ ಚೆನ್ನಾಗಿ ಸಿಗುತ್ತೆ. ಬಟ್ ಭಾಳ ಚೆನ್ನಾಗಿದೆ. ಇಡ್ಲಿ ಮತ್ತು ಚಟ್ನಿ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಓಕೆ. ವಡಾನು ಟೇಸ್ಟ್ ಮಾಡಿದ್ದೀರಾ? ಟೇಸ್ಟ್ ಮಾಡಿದ್ದೀನಿ, ಚೆನ್ನಾಗಿದೆ. ವಿಜಯನಗರ ಸುತ್ತಮುತ್ತ ಯಾವ್ಯಾವ ಏರಿಯಾದಲ್ಲಿ ಹಾಕ್ತಾ ಇದ್ದೀರಾ? ಹೇಗಿದೆ ರೆಸ್ಪಾನ್ಸ್ ಎಲ್ಲ? ಇದೊಂದು ವಿಜಯನಗರ, ಇಲ್ಲಿ ಸರಸ್ವತಿ ನಗರ ಒಂದು, ವಿಜಯನಗರ BGS ಗ್ರೌಂಡ್ ಒಂದು, ಮುದ್ದಿನಪಾಳ್ಯ, ನಾಗರಬಾಯಿ, ಬಿಡಿ, ನಾಗರಬಾಯಿ ಬಿಡಿ. ಓಕೆ. ಮತ್ತೆ ಬೇರೆ ಕಡೆ ಅಂದ್ರೆ ಬೆಂಗಳೂರು ಬೇರೆ ಬೇರೆ ಕಡೆ ಹಾಕುವಂತ? ಎಸ್, ಇದಿಷ್ಟು ಕೂಡ ಇನ್ನು ಲಕ್ಕಪ್ಪ ಅವರ ಮಾತು. ಅಂದ್ರೆ ನಾನು ಓದಿದ್ದು ITI ಆಗಿತ್ತು, ಆದ್ರೆ ITI ಮಾಡಿ ಕೆಲಸವನ್ನ ಹುಡುಕುವಂತಹ ಸಂದರ್ಭದಲ್ಲಿ ಕೆಲಸ ತಗೊಳ್ಳೋದು ಕಷ್ಟ ಆಗಿತ್ತು. ಹಾಗಾಗಿ ಯಾಕೆ ನಾನು ಒಂದು ಇಡ್ಲಿಯನ್ನ ಮಾಡಬಾರ್ದು ಅನ್ನುವಂತಹ ಕಾನ್ಸೆಪ್ಟ್ ಬಂತು. ಸೊ ಇದಕ್ಕೆ ಫ್ಯಾಮಿಲಿ ಸಪೋರ್ಟ್ ಕೂಡ ಇತ್ತು. ಸದ್ಯ ಈ ಒಂದು ಇಡ್ಲಿ ಬ್ರೋ ಅನ್ನ ಸ್ಟಾರ್ಟ್ ಮಾಡಿದ್ದೀವಿ. ವಿಜಯನಗರ ಸುತ್ತಮುತ್ತ ನಡೀತಾ ಇದೆ. ಇನ್ನೂ ಬೆಂಗಳೂರಿನ ಆದ್ಯಂತ ಈ ಒಂದು ಬ್ರಾಂಚ್ಗಳನ್ನು ಓಪನ್ ಮಾಡುವಂತಹ ಕನಸು ಕೂಡ ಇದೆ. ಜೊತೆಗೆ ಯಾರಾದರೂ ಇದರ ಫ್ರಾಂಚೈಸಿಯನ್ನು ಕೂಡ ತೆಗೆದುಕೊಳ್ಬಹುದು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಬರುವಂತಹ ಗ್ರಾಹಕರು ಕೂಡ ಇಲ್ಲಿ ಇಡ್ಲಿ ಆಗಿರ್ಬೋದು, ಚಟ್ನಿ, ರೈಸ್ ಬಾತ್ ಅಥವಾ ವಡೆ ಎಲ್ಲವನ್ನ ತುಂಬ ಟೇಸ್ಟಿ ಆಗಿರುತ್ತೆ, ಜೊತೆಗೆ ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ ಅನ್ನುವಂತಹ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ವಿಡಿಯೋ ಜರ್ನಲಿಸ್ಟ್ ಧನು ಜೊತೆ ವೀಣಾ ಸಿದ್ದಾಪುರ್, ಕರ್ನಾಟಕ TV.